ಹುಷಾರಿಲ್ಲ ಅಂದರು ಈ ಥರ ರೋಡ್ಗಳು ನೋಡಿದಾಗ ಸ್ವಲ್ಪ ಎನರ್ಜಿ ಬಂದುಬಿಡುತ್ತೆ ಗುರು. ಟ್ರಾಫಿಕಲ್ಲಂದ್ರೂ ನಂಗೆ ಆಗ್ತಾನೆ ಇರಲಿಲ್ಲ ಗಾಡಿ ಓಡ್ಸೋಕ್ಕೆ, ಒಂಥರ ಅನಿಸ್ಬಿಡ್ತು. ಅಲ್ಲಿ ಒಂದು ಸಲ ಟೀ ಬ್ರೇಕಿಂಗ್ ನಿಲ್ಸ್ಕೊಂಡೆ, ಶಿಟ್ ಕೋತಿ ಹೆಂಗಾಗ್ಬಿಟ್ಟಿದೆ ಗುರು. ಏಯ್ ಇದ್ಯಾವಾಗ ಬೇಲಿ ಹಾಕಿದ್ರು ಇಲ್ಲಿ? ನಾವು ಮುಂಚೆ ಹಿಂಗೆ ಹೋಗ್ತಾ ಇದ್ವಿ ಅಲ್ಲಿ ಕೂತ್ಕೊಳ್ಳೋಕ್ಕೆ, ನೀರ ಹತ್ರ ಬೇಲಿ ಹಾಕ್ಬಿಟ್ಟಿದ್ದಾರೆ. ಕ್ಯಾನ್ ಟೇಕ್ ಸಮ್ ಗುಡ್ ಡ್ರೋನ್ ಶಾಟ್ಸ್. ಡ್ರೋನ್ ತಂದಿಲ್ಲ ಇವತ್ತು, ಯಾಕಂದ್ರೆ ನೆನ್ನೆ ಬೆಂಗಳೂರಲ್ಲಿ ಫುಲ್ ಮಳೆ ಆಗ್ತಿತ್ತು. ದೆನ್ ಐ ಥಾಟ್ ಡ್ರೋನ್ ತಂದ್ರೆ ಆಗಲ್ಲ. ನಿಮಗೆ ಗೊತ್ತಲ್ಲ, ಯಾವುದೇ DJ ಡ್ರೋನ್ ಆಗಲಿ ಯಾವುದೇ ಆಗಲಿ ನಿಮಗೆ ಮಳೆಯಲ್ಲಿ ಆಗಲ್ಲ. ಓ ಇಲ್ಲೊಂದು ಲೈನಪ್ಪೇ ಇದೆ, ಸಖತ್ತಾಗಿದೆ ಅಂದ್ಕೊಳ್ಳಿ. ಒಳ್ಳೆ ಲೈನಪ್ ಗುರು. ಮಸ್ತ್ ಲೈನಪ್. ಅದೇ ಬೈಕಿಂಗ್ ಬದರ್ವುಡ್ ಅನ್ನೋದು, ನಾವು ಯಾವ ಗ್ರೂಪ್ ಜೊತೆ ಹೋಗ್ತೀವಿ ಡಸಂಟ್ ಮ್ಯಾಟರ್. ರೈಡ್ ಹೋಗ್ಬೇಕಾದ್ರೆ ನಿಮ್ಮ ಜೊತೆ ಮ್ಯಾಚ್ ಆಗೋದು ಸಿಕ್ಕಿದ್ರೆ ಓಕೆ. ನಿಮಗಿಂತ ಜೂನಿಯರು ಯಾರಾದರೂ ಹೊಸ್ದಾಗಿ ರೈಡಿಂಗ್ ಕಲಿತಾರನ್ನೆಲ್ಲ ಬಂದರೆ ನಿಮಗೂ ಒಂದು ಭಯ ಇರುತ್ತೆ, ಬರ್ತಾ ಇದ್ದಾನೆ ಹಿಂದೆ ಅನ್ನೋದು. ಅದೊಂದೇ ಒಂದು. ಆಮೇಲೆ ಅವ್ರ ಜೊತೆ ಸ್ಪೀಡ್ ಪಿಕಪ್ ಮಾಡೋಕ್ಕಾಗಲ್ಲ ನಮಗೆ, ತುಂಬ ನಿಧಾನಕ್ಕೆ ಹೋಗ್ತಾರೆ ಕೆಲವರು. ಆಮೇಲೆ ಒಬ್ಬರು ಕ್ಯಾಪ್ಟನ್ ಅನ್ನೋರು, ಅವ್ರಿಗೆ ತಲೆನೋವು ಇರ್ತದೆ, ಹಿಂದೆ ಬರ್ತಾರೋ ನೋಡ್ತಾ ಇರಬೇಕು. ಅದೊಂದು ಬಿಟ್ಟರೆ ಇನ್ನೂ ಕಾಫಿ ಬ್ರೇಕ್ ತೊಗೊಂಡಾಗ, ಟೀ ಬ್ರೇಕ್ ತೊಗೊಂಡಾಗ ಇದಕ್ಕೆಲ್ಲ ಮಜಾನೇ ಬೇರೆ. ಅದು ಈ ಸಲ ಅಂತೂ ನಂದು ಇಂಟರ್ಕಾಮ್ ಇದೆ, ಸೊ ದಯವಿಟ್ಟು ಸ್ಟೇ ಟ್ಯೂನ್ಡ್ ಆಗಿರಿ. ಮುಂದಿನ ವೀಡಿಯೋಸಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಅದ್ರ ಬಗ್ಗೆ. ಯಾಕಂದ್ರೆ ನಮ್ಮದು ರೆಕಾರ್ಡಿಂಗು ಅಂದರೆ ಇದರಲ್ಲಿ ಏನಂದರೆ ನಮ್ಮ C50 Pro ಇಫ್ ಯು ಡೋಂಟ್ ನೋ, ಬ್ಲೂ ಆರ್ಮರಲ್ಲಿ ಡೈರೆಕ್ಟಾಗಿ Insta360 ಕನೆಕ್ಟ್ ಮಾಡ್ಬೋದು. ಅಂದರೆ ಅದರ ಆಡಿಯೋನ ಇದಕ್ಕೆ ಸಿಂಕ್ ಮಾಡ್ಬೋದು ವಿತೌಟ್ ಎನಿ ರಿಸೀವರ್. DJ GoProಗೆ ಆಗಲ್ಲ, ಇನ್ನೂ ಬಿಟ್ಟಿಲ್ಲ ಅವ್ರು, ಅಪ್ಡೇಟು ಬಿಡ್ತಾರಂತೆ, ಬಟ್ ಸದ್ಯಕ್ಕೆ ಅಪ್ಡೇಟ್ ಇಲ್ಲ. ಆ್ಯಕ್ಷನ್ ಅಂದರೆ ನಿಮ್ಮ ಹತ್ರ ಏನಾದರೂ Insta360 ಆ ಥರದ್ದು ಏನಿದ್ರೆ ಯು ಕ್ಯಾನ್ ಡಿರೆಕ್ಟ್ಲಿ ಬ್ಲೂ ಆರ್ಮರ್ದು ಮೈಕ್ನ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಟಾಕ್ ಆ್ಯಂಡ್ ರೆಕಾರ್ಡ್ ಥ್ರೂ Insta360. ಸೊ ದಿಸ್ ವಿಲ್ ಗೋ ಟು ದೇವರಾಯನದುರ್ಗ. ಇದು ನಾಮದ ಚಿಲುಮೆ. ಐ ಆಮ್ ನಾಟ್ ಟೇಕಿಂಗ್ ದೇವರಾಯನದುರ್ಗ ರೂಟ್ ಇವತ್ತು ಬಿಕಾಸ್ ಆಫ್ ಮೈ ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ. ಮಸ್ತಾಗಿದೆ ಬ್ರೋ. That I could cough out my emotions in a healthy manner. ಕೆಲವೊಂದು ಜಾಗಗಳು ನಿಮ್ಗೆ ನೋಡಿದ್ರೆ ಅಲ್ಲಿ ರಾಮದೇವ್ರ ಬೆಟ್ಟದೊಂದು ಕತೆ, ಬಾಣ ಬಿಟ್ಟಿರೋ ಕತೆ. ಆಮೇಲೆ ಇಲ್ಲಿ ನಾಮದ ಚಿಲುಮೆ ಅನ್ನೋದಕ್ಕೊಂದು ಸ್ಟೋರಿ ಇದೆ. ಆ್ಯಕ್ಚುಲಿ ನಮ್ಮ ಮಳೆ ವಿಡಿಯೋಲಿ ಫುಲ್ ಸ್ಟೋರಿ ಹೇಳಿದ್ದೆ ನಾನು. ಸೊ ಇಟ್ಸ್ ಆಲ್ ರಾಮಾಯಣದ್ದು ಒಂದೊಂದು ತುಣುಕುಗಳಿದೆ ಇಲ್ಲಿ ಈ ಸ್ಪಾಟ್ಗಳಲ್ಲಿ. ಇದೊಂದು ಬೇಜಾರಾಗುತ್ತೆ ನೋಡಿ, ಸ್ಟೋನ್ ಮರ ಕಡ್ದಿದ್ದಾರೆ ಗೊತ್ತಾ. ಯಪ್ಪ ಏನು ಗುರು ಮಾಡ್ತಾಯಿದ್ದೀರಾ? ಹೋಟೆಲ್ ಮಾಡಿಬಿಡ್ತೀರಾ ನಂದಿ ಬೆಟ್ಟದ ಥರ ಗೊತ್ತಿಲ್ಲದಂಗೆ. ನಂದಿ ಬೆಟ್ಟದಲ್ಲಿ ಮಧ್ಯದಲ್ಲಿ ರೆಸ್ಟೋರೆಂಟ್ ಬಂದಿದೆಯಲ್ಲ ಹಂಗೆ. ಇದೊಂದು ಬೇಜಾರು. ಈಗ ನಾವು ನೋಡ್ಕೊಂಡಂಗೆ ಮುಂದಿನ ದಿನಗಳಲ್ಲಿ ಈ ಥರ ಟ್ರೀಸ್ ಕಟ್ಟಿಂಗು ಅದೆಲ್ಲ ಆಗಿ ಈಗಲೇ ನಾವು ಅರ್ಧಕ್ಕರ್ಧ ಜನ ಟೆಂಪಲ್ ಬಿಟ್ಟು ಬೇರೆದಕ್ಕೆ ಬರೋದು. ಒಂದ ರೈಡು ಇಲ್ಲ ಅಂದರೆ ನೋಡಿ ಹೇಳ್ತಿದ್ದಂಗೆ ನಿಮ್ಗೆ ಗೊತ್ತಾಯ್ತಲ್ಲ ಆ ಥರ ಕೆಲಸಗಳಿಗೆ ನೋಡಿ. ವಾವ್, ಲಕ್ಷ್ಮೀ ಗೋರನಹಳ್ಳಿ ದೇವಸ್ಥಾನ ಈ ಕಡೆಗೆ ಬರುತ್ತೆ. ಲಕ್ಷ್ಮೀ ಗೋರನಹಳ್ಳಿ ಟೆಂಪಲ್ಲು ಫೇಮಸ್ಸು, ಬಟ್ ನಾನು ಹೋಗಿಲ್ಲ. ರೋಡ್ ಶಿಲು. ನೀವು ಟ್ರೆಕ್ಕಿಂಗ್ ಬರಬೇಕು ಅಂದರೆ ದೇವರಾಯನದುರ್ಗ ಅಥವಾ ನಾಮದ ಚಿಲುಮೆಯಿಂದನೂ ಒಂದು ಟ್ರೆಕ್ಕಿಂಗ್ ಇದೆ. ಯು ಹ್ಯಾವ್ ಟು ಬುಕ್ ಆ್ಯಂಡ್ ಕಮ್. ಅವ್ರದ್ದು ಫಾರೆಸ್ಟ್ ಆಫೀಸ್ ವೆಬ್ಸೈಟಲ್ಲಿ ಬುಕ್ ಮಾಡ್ಕೊಂಬರ್ಬೇಕು. ಒಬ್ಬ ಗೈಡ್ನ ಕೊಡ್ತಾರೆ, ಆಮೇಲೆ ಯು ಕ್ಯಾನ್ ಟ್ರಕ್.
ಇಲ್ಲಂತೂ ಹೆವಿ ಕೋತಿಗಳ ಕಾಟ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಸೀಯಿಂಗ್ ಜಿಂಕೆಗಳು ಯು ಕ್ಯಾನ್ ಸಿ. ಸ್ನೇಹಿತರೆ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಐ ಆಮ್ ನಾಟ್ ಇನ್ ಎ ಮೂಡ್ ಟು ಸ್ಟಾಪ್ ಮೈ ವೆಹಿಕಲ್ ಟುಡೇ. ಸೊ ಆ್ಯಕ್ಚುಲಿ ಇಷ್ಟು ದೂರ ಬಂದು ಏನು ಗುರು ಜಾಗ ತೋರಿಸ್ಲಿಲ್ಲ ಅಂತ ದಯವಿಟ್ಟು ಬೈಕೋಬೇಡಿ. ನನಗೆ ಗಾಡೀಲಿ ಕೂತಾಗ ಓಕೆ ಐ ಹ್ಯಾವ್ ಸಮ್ ಪವರ್ ಆನ್ ಈಸ್ ಲೈಸ್ ಅನಿಸುತ್ತೆ, ಶಕ್ತಿ ಇದೆ ಕೈಕಾಲಲ್ಲಿ ಅಂತ. ಗಾಡಿಯಿಂದ ಇಳಿದು ಈ ಕಡೆ ಬರೋಷ್ಟಲ್ಲಿ ತಲೆ ಗಿರ್ರ ಅಂತಿದೆ. ಸೊ ಐ ಡೋಂಟ್ ನೋ, ಮೇ ಬಿ ಐ ಹ್ಯಾವ್ ಟು ಗೋ ಆಮ್ ಆ್ಯಂಡ್ ರೆಸ್ಟ್. ಒಂದು ಡೋಲೋ 650 ತೊಗೊಂಡು ರೆಸ್ಟ್ ಮಾಡಿಬಿಡ್ತೀನಿ. ಸೋಫಾ ರೈಡ್ ಅಂತೂ ಕ್ರೇಜಿ ಆಗಿತ್ತು. ಏನು ಹುಚ್ಚು ಗುರು, ಇಲ್ಲಿ ಬಂದು ವೀಲಿಂಗ್ ಹೊಡಿತಾವ್ರೆ. ಏನು ಹೇಳೋದು. ಸೊ ಓಕೆ, ನಿಮ್ಮ ಟ್ಯಾಲೆಂಟ್ ತೋರ್ಸಂಗಿದ್ರೆ ಎಲ್ಲಾದರೂ ಟ್ರ್ಯಾಕಲ್ಲಿ ತೋರಿಸ್ರಪ್ಪ. ಇದು ಯಾಕೆ ಇಲ್ಲಿ ಸಿಕ್ಕಾವಡೆ ವೆಹಿಕಲ್ಸ್ ಇದೆ ಇವತ್ತು. ನಾನು ನೋಡಿದ್ನಲ್ಲ, ಒಂದಷ್ಟು ಜನ ವೀಲಿಂಗ್ ಹೊಡ್ಕೊಂಡು ಹೋಗ್ತಾಯಿದ್ರು. ಈ ಸ್ಪಾಟಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನಮ್ಮ ಗಾಡಿ. ಸ್ನೇಹಿತರೆ, ಆಗಲೇ ಹೇಳ್ದಂಗೆ ಇಲ್ಲಿಂದ ನಾನು ತುಮಕೂರು ತೊಗೋತೀನಿ ನೋಡಿ. ಗಾಡಿ ಓಡಿಸ್ಬೇಕಾದ್ರೆ ಏನೂ ಗೊತ್ತಾಗ್ತಾ ಇಲ್ಲ. ಗಾಡಿಯಿಂದ ಇಳಿದಿದ ತಕ್ಷಣ ಫುಲ್ಲು ಕಾಲೆಲ್ಲ ಒಂಥರ ಶಿವರಿಂಗು. ಸೊ ಏನೋ ಒಂದು ಅನ್ಯೂಶುವಲ್ ಥಿಂಗ್ ಅನಿಸ್ತಿದೆ. ಸುಮ್ಮನೆ ನಾನು ರೆಸ್ಟ್ಲೆಸ್ಸಾಗಿ ಮತ್ತೆ ಅಲ್ಲೆಲ್ಲ ಒಳಗಡೆ ಹೋಗಿ ಓಡಾಡೋದು ಬೇಡ ಅಂತ ವಾಪಸ್ ಹೋಗ್ತಾಯಿದ್ದೀನಿ ಅಷ್ಟೇ. ನೆವರ್ದಿಲೆಸ್ಸು 2 hours ಒಂದು ಒಳ್ಳೆ ರೈಡ್ ಆಯಿತು. ಈ ಒಂದು ಹೆಲ್ತು ಸ್ವಲ್ಪ ಅನ್ಕಂಫರ್ಟಬಲ್ ಅನಿಸ್ತಿದ್ರು. ಮುಂದಿನ ದಿನಗಳಲ್ಲಿ ಐ ಮೇಕ್ ಶೋರ್ ಐಲ್ ಕಮ್ ಬ್ಯಾಕ್ ಟು ದ ನಾರ್ಮಲ್ ಸಿಚುವೇಶನ್. ಇನ್ನೊಂದು ದಿನ ರೆಸ್ಟ್ ಮಾಡಿಕೊಂಡು. ಥರ್ಡ್ ಟೈಮು ಡಾಮಿನೋರಲ್ಲಿ ಬಂದಾಗ ಫುಲ್ಲು ನಾವು ನಾಮದ ಚಿಲುಮೆ ಕತೆ, ಅಲ್ಲಿ ಮೇಲ್ಗಡೆ ಟ್ರಕ್ ಮಾಡಿದ್ವಿ, ಎಲ್ಲ ತೋರಿಸಿದ್ವಿ. ಸೊ ಇವತ್ತು ಆಗಿಲ್ಲ. ಇದು ತುಂಬ ಇಷ್ಟ ಆಯಿತು ಎಲ್ಲನೂ. ಅದೇ TPMS ಅದು ಇದು ಸಣ್ಣ ನೆಗೆಟಿವ್ಸ್ ಬಿಟ್ಟರೆ ದಿಸ್ ವಿಲ್ ಮೇಕ್ ಯುವರ್ ಲೈಫ್ ಈಸಿ. ಇದಿಷ್ಟೇ ನಾನು ವರ್ಡಿಕ್ಟು. ಇದು ಬೇಕೇ ಬೇಕಾ ನಿಮಗೆ ಅನ್ನೋದು ಇಲ್ಲ, ಬೇಕೇ ಬೇಕು ಅಂತಿಲ್ಲ. ಸೆಕೆಂಡ್ರಿ ಫೋನ್ ಯೂಸ್ ಮಾಡ್ಬೋದು. ಬಟ್ ಇನ್ನೂ ಕೆಲಸಗಳು ಈಸಿ ಆಗುತ್ತೆ. ಪಟ್ ಅಂತ ಕನೆಕ್ಟ್ ಆಗುತ್ತೆ ಆನ್ ಮಾಡಿದ ತಕ್ಷಣ ಮೊಬೈಲ್ಗೆ. ಅದಾಗದೇ ಹಾಟ್ಸ್ಪಾಟ್ ಆಫ್ ಆಗುತ್ತೆ. ಒಂದು ಸಲ ಹಾಟ್ಸ್ಪಾಟ್ ಆನಲ್ಲಿಟ್ಟರೆ ನೀವು ಆನ್ ಆಗಿ ಆಮೇಲೆ ಬ್ಲೂಟೂತಲ್ಲೇ ಕನೆಕ್ಷನ್ ಇರುತ್ತೆ. ನೀವು ಮತ್ತು ನಿಮ್ಮದು ವೈಫೈಯಿಂದ ಏನು ಶೇರಿಂಗ್ ಕೇಳಲ್ಲ. ಅದು ಒಂದು ಸಲ ಲೋಡ್ ಮಾಡ್ಕೊಂಬಿಡುತ್ತೆ ಅದನ್ನು ಆ್ಯಪ್ನ. ಆಮೇಲೆ ಸಣ್ಣದು ಇಶ್ಯೂಸ್ ಅಂದರೆ TPMS ಅದು ಇದು ಸ್ವಲ್ಪ ಕಷ್ಟದ ಕೆಲಸಗಳು, ಏರ್ ಹಾಕ್ಬೇಕಾದ್ರೆ ಅದೆಲ್ಲ. ಅದು ಬಿಟ್ಟರೆ ಲೈಫ್ ವಿಲ್ ಬಿಕಮ್ ಈಸಿ. ಸೊ ನಿಮ್ಮ ಕನ್ವೀನಿಯೆಂಟ್ ಮೇಲೆ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೊಂದನ್ಸಿತ್ತು ವೀಡಿಯೋ ನೋಡ್ಬೇಕಾದ್ರೆ ಇದು ಬಂದ ಮೇಲೆ ಸ್ವಲ್ಪ ಇನ್ನೂ ವ್ಯೂ ಇದಾಗಿದೆ. ಬಟ್ ನನಗೆ ವಿಂಡ್ ಬ್ಲಾಸ್ಟ್ ಸ್ವಲ್ಪ ಕಮ್ಮಿ ಆಗಿದೆ. ಬಿಕಾಸ್ ಇದೊಂದು ಅಡ್ಡ ಥರ ಇದಕ್ಕಿಂತ ಮೇಲೆ ಬಂದುಬಿಟ್ಟಿದೆ. ಆಮೇಲೆ ನೆಕ್ಸ್ಟು ನನ್ನ ಪ್ಲ್ಯಾನ್ ಬಂದುಬಿಟ್ಟು ಸ್ನೇಹಿತರೆ, ಇದೆಯಲ್ಲ ಇದು ವಿಂಡ್ಶೀಲ್ಡು, ಇದ್ರದ್ದು ಒಂಚೂರು ಎತ್ತರದ್ದು ಆಟೋ ಲಾಕ್ ತೊಗೋತೀನಿ. ತುಂಬ ಎತ್ತರ ಅಲ್ಲ, ಒಂಚೂರು ಎತ್ತರದ್ದು ಒಂದಿಷ್ಟು ಬರುತ್ತೆ ಅಷ್ಟೇ. ಯಾಕಂದರೆ ಇದನ್ನು ಕವರ್ ಮಾಡ್ಕೋಬೇಕು ನಾವು ನೆಕ್ಸ್ಟು. ಇದು ಕವರ್ ಆದರೆ ಒಳ್ಳೆಯದು. ಯಾಕಂದರೆ ಇದು ಸ್ವಲ್ಪ ಈ ಗಾಡಿದು ಎರ್ಗನಾಮಿಕ್ಸ್ ಜೊತೆ ಅಷ್ಟು ಅಸ್ಥೆಟಿಕ್ ಜೊತೆ ಅಷ್ಟು ಮ್ಯಾಚ್ ಆಗ್ತಿಲ್ಲ. ಬಿಕಾಸ್ ಇದೊಂಚೂರು ಆಫ್ ಬಂದಂಗಿದೆ, ಒಂಚೂರು ಮೇಲೆ ಬಂದಂಗಿದೆ ವಿಂಡ್ಶೀಲ್ಡ್ಗಿಂತ. ಸೊ ವಿಂಡ್ಶೀಲ್ಡ್ ಒಂಚೂರು ಎತ್ತರಕ್ಕೆ ಹಾಕ್ಸ್ಕೊಂಡ್ರೆ ಸ್ಟಾಕಲ್ಲಿ ಹೆಂಗೆ ಬರುತ್ತೆ. ಆಮೇಲೆ ಇನ್ನೊಂದು AOSI ಅಥವಾ ನೀವು ಬ್ರ್ಯಾಂಡೆಡ್ ತೊಗೊಳಕ್ಕಿಂತ ADS ಎಲ್ಲ ನೋಡಿ, ADS ಇದೆ ಬ್ರ್ಯಾಂಡು. LRL ಅಂತ ನಮ್ಮ ಫ್ರೆಂಡ್ ಒಬ್ಬರು ತೊಗೊಂಡಿದ್ದಾರೆ, ಅದರದ್ದು ಇದೆ. ಬಟ್ ಅವ್ರದ್ದೆಲ್ಲ ಐಕಾನ್ಸು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಇದ್ರದ್ದು ಐಕಾನ್ಸು ಚೆನ್ನಾಗಿದೆ ಒಂಥರ. ಆಮೇಲೆ 5 ಇಂಚ್ ಅಂದರೆ 5 ಇಂಚೇ ಗುರು. ತುಂಬ ದೊಡ್ಡದು ಹಾಕ್ಸ್ಕೊಳಕ್ಕೆ ಇಷ್ಟ ಇಲ್ಲ ನನಗೆ. ಸೊ ಅದರಿಂದ ಇದನ್ನು ಹಾಕ್ಸಿದ್ದು. ಕೋತಿಗಳಿದೆ ಇಲ್ಲಿ. ಸಂಜೆ 6 ಗಂಟೆ ಮೇಲೆ ಇಲ್ಲಿ ಅನಿಮಲ್ ಸ್ಪಾಟಿಂಗ್ ಆಗುತ್ತೆ. ಕರಡಿಗಳು ತುಂಬ ಇದೆ. ಒಳಗಡೆ ಜಿಂಕೆಗಳು ಸಾಕಿದ್ದಾರೆ. ಅಂದರೆ ಇಲ್ಲಿಂದನೇ ಹಿಡ್ದಿರೋ ಜಿಂಕೆಗಳು ನಾಮದ ಚಿಲುಮೆಯಲ್ಲಿ. ನಮ್ಮ ಡಾಮಿನೋರ್ ವ್ಲಾಗು ಬೇಕಾದ್ರೆ ಹುಡುಕ್ಬಿಟ್ಟು ಐ ಬಟನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ, ದಯವಿಟ್ಟು ಚೆಕ್ ಮಾಡಿ. ಅನ್ಫಾರ್ಚುನೇಟ್ಲಿ ಇವತ್ತು ನಾವು ಅಲ್ಲಿಗೆಲ್ಲ ಹೋಗೋಕ್ಕಾಗಿಲ್ಲ. ಏನು ಸ್ಟ್ರೆಚ್ ಇದು. ಕ್ರೇಜಿ ಸ್ಟ್ರೆಚ್ ಯಾಕೋ. ಫುಲ್ಲು ಗ್ರೀನಿಶ್. ನೀವು ಈ ಟೈಮಲ್ಲಿ ಮಾನ್ಸೂನ್ ರೈಡ್ ಮಾಡ್ತೀರಾ ಬಿಡ್ತೀರಾ ಅದಂತೂ ಸೆಕೆಂಡ್ರಿ. ಬಟ್ ವೀಕೆಂಡ್ಗಳಲ್ಲಿ ಆಚೆ ಬನ್ನಿ, ಬೆಂಗಳೂರು ಸುತ್ತಮುತ್ತ ಇರೋ ಜಾಗಗಳನ್ನ ನೋಡಿ. ಇಲ್ಲೇ ಎಷ್ಟು ಗ್ರೀನಿಶ್ ಆಗಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಅದೇ ನೀವು ಏಪ್ರಿಲ್ ಮೇಲೆ ಬಂದುಬಿಡಿ, ಇದೆಲ್ಲ ಏನೂ ಇಲ್ಲ ಅನಿಸ್ಬಿಡುತ್ತೆ. ಏನು ಊರುಗುರು ಇದು ಅನಿಸ್ಬಿಡುತ್ತೆ. ವಿವೋ ಅದವರ ರೆಸಾರ್ಟ್ ಇದೆ ಇಲ್ಲಿ. ವಿವೋ ಅಂದರೆ ವಿವೋ ಅಲ್ಲ, ವಿವೋ ರೆಸಾರ್ಟ್ ಲೈಫ್.
ಇದೇನು ಆಫ್ ರೋಡಿಂಗ್ ವಾಟ್ ಇಸ್ ದಿಸ್ ಟ್ರಯಲ್ ಥರ ಕಾಣಿಸ್ತು ಕೆರೆ ಎಲ್ಲ ಹೋಗುತ್ತಾ ಬ್ರದರ್ ಇದು ರೋಡು? ಹೌದಾ, ಸುಮ್ಮನೆ ಹಿಂಗೆ ಹೋಗಿ ಯೂಟರ್ನ್ ಹಾಕೋಬೋದು. ಹಾಂ, ಇಲ್ಲಿ ಕೆಲವು ಬೆಟ್ಟದ ನೀರುಗಳೇ ಕಮ್ಮಿ ಆಗಲ್ಲ ಗೊತ್ತಾ. ಹಿಡನ್ ಸ್ಪಾಟ್ ಅಂತ ಹಾಕ್ಬೋದು ಗುರು ಕ್ಯಾಪ್ಷನ್ ಇದಕ್ಕೆ. ಕ್ರೇಜ್ ಆಗಿದೆ. ಇಷ್ಟೇ ಅನಿಸುತ್ತೆ. ಇಲ್ಲ ಇಷ್ಟೇ, ಇಲ್ಲಿಂದ ತೋಟ. ವೆದರ್ ಹಿಂಗೆ ಇರೋದ್ರಿಂದ ಮಸ್ತಾಗಿ ಕಾಣಿಸ್ತಿದೆ. ರ್ಯಾಂಡಮ್ ಆಗಿ ಒಂದು ಯಾವುದೋ ರೈಟ್ ತೊಗೊಂಡೆ, ಏನು ಅದ್ಭುತವಾಗಿದೆ ಗುರು ಜಾಗ. ಸಖತ್. ಇದೆಲ್ಲ ನಮ್ಮ ಮೆಮೊರಿಯಲ್ಲಿ ಇರಬೇಕು. ಏನಂತೀರ ಸ್ನೇಹಿತರೆ? ಬನ್ನಿ 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 ಬನ್ನಿ. ಹಾಂ ಬ್ರೋ, ಮೋಟಾರ್ ಸುದ್ದಿ ಅಂತ. ಹಾಂ, ಚಾನಲ್. ನೀವು ದೇವಸ್ಥಾನ? ಓ ಹೌದಾ? ಓ ಸೂಪರ್. ಇದಾ? ಓ ಒಳ್ಳೆ ಲೊಕೇಶನ್ನು. ಸೊ ಇದಿಷ್ಟೇ ಸ್ನೇಹಿತರೆ ಈ ವಿಡಿಯೋಗೆ. ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗ್ಸಲ್ಲಿ ಸಿಗೋಣ. ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸುದ್ದಿ. ಚೆಕ್ ಕೇರ್.